ನವೆಂಬರ್ನಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆಯಾ? ಅದೆಲ್ಲ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಬಹುತೇಕ ಎಲ್ಲವನ್ನ ಕೂಡ ಫೈನಲ್ ಮಾಡಿದೆ ಅಂತೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರಾ? ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗುತ್ತಾ? ಹಾಗಾದ್ರೆ ನವೆಂಬರ್ನ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಆಗಬಹುದು? ಜಸ್ಟ್ ಸಂಪುಟಕ್ಕೆ ಸೀಮಿತನಾ? ಸಿಎಂ ಕುರ್ಚಿಗೆ ಸೀಮಿತನಾ? ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗುವುದು ಪಕ್ಕಾ ಅಂತ ಹೇಳುತ್ತಾ ಇದೆ ಮೂಲಗಳು. ಸಿದ್ದು ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಫೈಟ್ಗೆ ಬೀಳುತ್ತಾ ತೆರೆ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ದೆಹಲಿಗೆ ಹೊರಟಿದ್ದಾರೆ ಕೈ ಲೀಡರ್ಸ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಮಹತ್ವದ ಮಾಹಿತಿಯಂತೆ. ಪ್ರಮುಖವಾಗಿ ಸ್ಥಳೀಯ ಚುನಾವಣೆಗಳು ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಇಡಬೇಕು ಅಂತ. ಸಮಸ್ಯೆ ಸೃಷ್ಟಿಯಾಗ್ಬಿಟ್ರೆ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಸಮಸ್ಯೆ ಆಗುತ್ತೆ. ಹೀಗಾಗಿ ನಾಯಕತ್ವ ವಿಚಾರದಲ್ಲಿ ಸಮಸ್ಯೆ ಸೃಷ್ಟಿ ಆಗಬಾರದು, ಅದೆಲ್ಲದಕ್ಕೂ ಕೂಡ ನೀವು ಕಡಿವಾಣ ಹಾಕಬೇಕು ಅಂತ ಹೈಕಮಾಂಡ್ಗೆ ಹಿರಿಯ ನಾಯಕರು ಸಲಹೆ ಕೊಟ್ಟಿದ್ದಾರಂತೆ. ಸಚಿವರಾದ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಸೇರಿ ಹಲವರು ಈ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರಂತೆ. ಇಬ್ಬರನ್ನ ಕೂರಿಸಿ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಿ. ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾನೆ ಇದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ನಾವು ಎಲ್ಲೇ ಹೋದ್ರೂ ಬಂದ್ರೂ ಕೂಡ ಮುಜುಗರ ಆಗ್ತಾ ಇರುವಂತಹ ಸನ್ನಿವೇಶಗಳು. ಕಾರಣ ನಿಮ್ಮಲ್ಲಿ ಸಿಎಂ ಸ್ಥಾನ ಬದಲಾವಣೆ, ಯಾರು ಸಿಎಂ ಆಗ್ತಾರೆ, ಯಾಕೆ ಬದಲಾವಣೆ, ಇಂಥ ಚರ್ಚೆಗಳಾಗ್ತಾ ಇದೆ. ಇದರ ಎಫೆಕ್ಟ್ ಹೆಂಗಿರುತ್ತೆ ಅಂದ್ರೆ ಮುಂಬರುವಂತಹ GB ಎಲೆಕ್ಷನ್, ಸ್ಥಳೀಯ ಚುನಾವಣೆಗಳು ಇದೆಲ್ಲದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ಇಬ್ಬರನ್ನ ಕೂರಿಸಿ ತಿಳಿ ಹೇಳಬೇಕು, ಅಥವಾ ಈ ಸಿಎಂ ಕುರ್ಚಿಯ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಸ್ಟಾಪ್ ಅನ್ನ ಇಡುವ ಕೆಲಸ ನಿಮ್ಮಿಂದಲೇ ಆಗಬೇಕು ಅಂತ ಹಿರಿಯ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಹಜ ಕಾಂಗ್ರೆಸ್ನ ಹೈಕಮಾಂಡ್ ಅಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಾದಿಯಾಗಿ ಎಲ್ಲಾ ವರಿಷ್ಠರು ಕೂಡ ಯಾರು ಕೂಡ ಓಪನ್ ಆಗಿ ಸಿಎಂ ಕುರ್ಚಿ ಬಗ್ಗೆ ಮಾತಾಡೋ ಹಾಗಿಲ್ಲ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ಅಂತ ಸ್ವತಃ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟು ಕೂಡ ಕೆಲವರು ಅದನ್ನ ಡೋಂಟ್ ಕೇರ್ ಅಂತಿದ್ದಾರೆ. ಹಾದಿಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ. ಯಾರು ವಿರೋಧ ಪಕ್ಷದವರಲ್ಲ, ಸ್ವಪಕ್ಷದವರೇ. ಪಕ್ಷದಲ್ಲೇ ಇದ್ಕೊಂಡೇ ಇಂಥ ಚರ್ಚೆಗಳನ್ನ ಹುಟ್ಟು ಹಾಕಿದ್ರೆ ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ವಾ. ಈಗ ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಾರೆ. ಇಂಥ ಚರ್ಚೆಗಳು ಆದಾಗ ಸಹಜವಾಗಿ ಪಕ್ಷದ ಮೇಲೆ ಅದರ ಪ್ರಭಾವ ಇರುತ್ತೆ. ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಅದರ ಬಗ್ಗೆ ಪ್ರಭಾವ ಬೀರಬಹುದು, ಸಮಸ್ಯೆ ಆಗಬಹುದು ಪಕ್ಷಕ್ಕೆ. ಹಾಗಾಗಿ ಇದನ್ನ ಈಗಲೇ ಸರಿ ಮಾಡಬೇಕು ಅಂತ ಕೆಲ ಕಾಂಗ್ರೆಸ್ನ ಹಿರಿಯ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರಂತೆ. ಬಟ್ ಈಗ ಹೈಕಮಾಂಡ್ ಎಂಟ್ರಿ ಆದ್ರೂ ಕೂಡ, ವಾರ್ನಿಂಗ್ ಕೊಟ್ಟರೂ ಕೂಡ ಇದೆಲ್ಲದಕ್ಕೂ ಕಡಿವಾಣ ಬೀಳುತ್ತಾ ಅಂದ್ರೆ ಖಂಡಿತ ಇಲ್ಲ. ಯಾವಾಗ ಸಮಸ್ಯೆ ಬಗೆಹರಿಸಬೇಕು ಗೊತ್ತಾ? ಇಬ್ಬರನ್ನ ಎದುರು ಬದ್ರು ಕೂರಿಸಿ ಪವರ್ ಶೇರಿಂಗ್ ಮಾತುಕತೆ ಆಗಿದ್ರೆ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ಬೇಕು ಡಿಕೆ ಶಿವಕುಮಾರ್ ಅವ್ರಿಗೆ. ಪವರ್ ಶೇರಿಂಗ್ ಮಾತುಕತೆನೇ ಆಗಿಲ್ಲ ಅಂತ ಆದ್ರೆ ಹೈಕಮಾಂಡೇ ಒಂದು ನಿರ್ಧಾರಕ್ಕೆ ಬಂದು ನಾವು ಹೇಳಿದ್ದನ್ನ ನೀವು ಪಾಲಿಸಬೇಕು ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಟ್ರೆ ಮಾತ್ರ ಮೋಸ್ಟ್ಲಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ. ಇಲ್ಲ ಅಂದ್ರೆ ಪಕ್ಕಾ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು. ಇಂಥ ವಿಚಾರಗಳನ್ನ ಹಿರಿಯ ನಾಯಕರು ಪ್ರಸ್ತಾಪ ಮಾಡೋದ್ರಿಂದ ಸಹಜವಾಗಿ ಹೈಕಮಾಂಡ್ನಲ್ಲೂ ಕೂಡ ಒಂದು ಮಟ್ಟಿಗೆ ಟೆನ್ಷನ್ ಅಂತೂ ಸೃಷ್ಟಿಯಾಗಿದೆ.